ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೊ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗೋಣ ಸ್ಟ್ರೈಟ್ ಅವೇ ಮೊದಲನೇ ಅಪ್ಡೇಟ್ಗೆ. ಅದು ಲಿಯಾಮ್ ಲಿವಿಂಗ್ಸ್ಟೋನ್ ಅವರು ಮಾತಾಡಿದ್ದಾರೆ ರಿಲೇಟೆಡ್ ಟು ಈ IPL ಹೆಂಗಾಯ್ತು ಅಂತ. ಸೊ ಇವ್ರಿಗೇನಂತ ಅವಕಾಶ ಏನು ಇರಲಿಲ್ಲ. ಸುಮ್ಮನೆ ಕೂತ್ಕೊಂಡು ಡಗೌಟಲ್ಲಿ ನೋಡ್ಬೇಕಾಗಿತ್ತು ಅಷ್ಟೇ. ಇವರ ಪ್ರಕಾರ ನೋಡ್ತು ಅಂತ ಅಂದರೆ ರಿಯಾಮ್ ಲಿವಿಂಗ್ಸ್ಟೋನ್ಗೆ ಅನ್ಸಿದ್ದಂತೆ, ಏನು ಗುರು ಬರೀ ಸಿಕ್ಸ್ಗಳು ನೋಡಿದವ್ರೆ, ಏನು ನೋಡಿ ಸಾಕಾಗೋಗ್ಬಿಡುತ್ತೆ. ಬರೀ ಸಿಕ್ಸ್ಗಳು ನೋಡಿತಾವ್ರೆ, ಸ್ವಲ್ಪ ಅಸಿಸ್ಟ್ ಇಲ್ಲ ಬೌಲರ್ಸ್ಗಳಿಗೆ, ಅದರಲ್ಲಿ ಬೇರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಬೇರೆ ಹಾಕವ್ರೆ, ಅದ್ರಲ್ಲಿ ಅಡಿಷ್ನಲ್ ಬ್ಯಾಟರ್ ಬೇರೆ ಬರೋದ್ರಿಂದ ಚಚ್ಚಿ ಕೆಡುತ್ತಾರೆ. ಬೌಲರ್ಸ್ಗಳಿಗೆ ಒಂಥರ ಕರುಣೆ ಇಲ್ದಂಗೆ ಮಾಡ್ಬಿಡ್ತಾರೆ. ವಿಕೆಟಲ್ಲೂ ಕೂಡ ಅಸಿಸ್ಟ್ ಇಲ್ಲ, ಫ್ಲಾಟ್ ಆಗಿರುತ್ತೆ ವಿಕೆಟು, ಅದರಲ್ಲಿ ನೋಡ್ತಾನೆ ಇಂಪ್ಯಾಕ್ಟ್ ಪ್ಲೇಯರ್ ಬೇರೆ ಕಳಿಸ್ತಾರೆ. ಸೊ ಇನ್ನೇನು ಬರೀ ಸಿಕ್ಸ್ ಹೊಡೆಯೋದು ನೋಡ್ಕೊಂಡು ಕೂತ್ಕೊಬೇಕಷ್ಟೇ. ಅಲ್ಲಿ ಏನಾದ್ರು ಟರ್ನು ಟ್ವಿಸ್ಟು. ಹೌದು, ಈ ಸೀಸನ್ ನೀವು ಗಮನಿಸಿದ್ದೀರಾ ಅಂತಂದರೆ ಕ್ಲೋಸ್ ಮ್ಯಾಚ್ಗಳಷ್ಟು ಆಗಿಲ್ಲ, ಎಲ್ಲ ಒನ್ ಸೈಡ್ ಮ್ಯಾಚ್ಗಳೇ ಜಾಸ್ತಿ ನೋಡಿರೋದು. ಎಲ್ಲೋ ಅಪರೂಪ ಕ್ಲೋಸ್ ಮ್ಯಾಚ್ಗಳಾಗೋದು. ಲಾಸ್ಟ್ ಓವರ್ ಹೋಗುವಂಥ ಮ್ಯಾಚ್ಗಳು ಮುಂಚೆ ಎಲ್ಲ ಹೋಗ್ತಿತ್ತಲ್ಲ, ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳೆಲ್ಲ ಹೋಗ್ಬಿಡ್ತಾ ಇತ್ತು. ಒಂಥರ 3-4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಲಾಸ್ಟ್ ಓವರ್ ಹೋಗ್ತಿತ್ತು ಮ್ಯಾಚ್ಗಳು. ಬಟ್ ಇವಾಗ ಎಲ್ಲೋ ರೇರು ಆ ಥರ ಆಗೋಗ್ಬಿಡಿದೆ ಇಂಪ್ಯಾಕ್ಟ್ ಪ್ಲೇಯರ್ ಬಂದಾಗಿಂದ. ಅಪೇಟ್ ಬಿಟ್ಟು ನಮ್ಮ ಕರ್ನಾಟಕದ ದುಡಾ ಗಣೇಶ್ ಅವರು ಪೋಸ್ಟ್ನ ಹಾಕೊಂಡಿದ್ದಾರೆ. ಅವ್ರು ಹೇಳೋದೇನು ಅಂತಂದ್ರೆ ರಜತ್ ಪತಿದಾರ್ ಅವರ ಬಗ್ಗೆ ಒಂಥರ ಈ ಥರ ಒಂದು ನಜ್ಜಿ ಈ ಥರ ಆಗಬೇಕು ಹೋಗಿರೋ ಆದರೆ ಅನ್ನೋ ಥರ ಹಾಕೊಂಡಿದ್ರೆ, ಒಬ್ಬ ಕ್ಯಾಪ್ಟನ್ ಆಗಿ ಡೆಬ್ಯೂನ ತಗೊತಾ ಇದ್ದಾನೆ. ಬರೀ ಕ್ಯಾಪ್ಟನ್ ಮಾತ್ರ ಅಂತಲ್ಲ, ಇನ್ಫ್ಯಾಕ್ಟ್ T20 ಡೆಬ್ಯೂಸ್ ಆಸ್ ಎ ಕ್ಯಾಪ್ಟನ್ ಆಯಿತು ಅಂತ ಅಂದಾಗ, ಅವ್ರನ್ನ ಆ ಟೂರ್ನಮೆಂಟಲ್ಲಿ ಆ ಒಂದು ಸೀರೀಸಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡ್ತು ಅಂತ ಅಂದಾಗ ನಜ್ಜಿ ಸೈಕ್ ಆಗಿರುತ್ತೆ ಗ್ರೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ. ಅಂದರೆ ಬ್ಯಾಕ್ ಟು ಬ್ಯಾಕ್ ಟೈಟಲ್ಸ್ನ RCBಗೆ ಗೆದ್ಬಿಟ್ಟಿದ್ದಾರೆ ಅನ್ನೋ ಮಾತ್ರಕ್ಕಲ್ಲ, ಅವರಲ್ಲಿ ಸ್ಕಿಲ್ಲು ಕೂಡ ಇದೆ ಆ್ಯಂಡ್ ಟ್ರೋಫಿನೂ ಕೂಡ ಗೆಲ್ಸಿರೋದ್ರಿಂದ ಯಾಕೆ ಆಗಬಾರ್ದು. RCBನ ಗೆಲ್ಸ್ಬಿಟ್ಟಿದ್ರೆ ಅಂದರೆ RCBಗೆ ಫೇವ್ರೇಟ್ ಅಲ್ವ ಇವರು ಸ್ವಲ್ಪ ದೊಡ್ಡ ಗಣೇಶ್ ಅವರು. ಜಸ್ಟ್ RCBನ ಗೆಲ್ಸ್ಬಿಟ್ಟಿದ್ರೆ ಅಂತ ಮಾತ್ರ ಅಲ್ಲ, IPL ಟ್ರೋಫಿನ ಗೆಲ್ಸಿದ್ರೆ 2 ಸಲ, ಸುಮ್ಮನೆ ಅಂತೂ ಅಲ್ವೇ ಅಲ್ಲ. ಸೊ ಅದರಿಂದ ಅವರ ಡೆಬ್ಯೂನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಆಸ್ ಎ ಕ್ಯಾಪ್ಟನ್ ಅನ್ನೋ ಥರನೇ ಹಾಕೊಂಡಿದ್ದಾರೆ. ನೋಡೋಣ ಅದೇನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 4, ವಿಕ್ರಾಂತ್ ಗುಪ್ತಾ ಪೋಸ್ಟ್ನ ಹಾಕೊಂಡಿದ್ದಾರೆ ಸೊ ಇವ್ರು ಬಂದ್ಬಿಟ್ಟು ಕ್ರಿಕೆಟ್ ರಿಲೇಟೆಡ್ ಸಿಕ್ಕಾಪಟ್ಟೆ ಸೆಕ್ಸಿ ಅಪ್ಡೇಟ್ಸ್ನ ಕೊಡೋವಂಥವ್ರು. ರಜತ್ ಪತಿದಾರ್ ಏನೋ ಅಪ್ಕಮಿಂಗ್ ಸೀರೀಸ್ ಏನು ಬರ್ತಾ ಇದೆ ಐರ್ಲೆಂಡ್ ಅಗೇನ್ಸ್ಟು, ಜೊತೆಗೆ ಇಂಗ್ಲೆಂಡ್ ಅಗೇನ್ಸ್ಟ್ ಬರ್ತಾ ಇದೆಯಲ್ಲ T20 ಸೀರೀಸು, ಈ ಸೀರೀಸ್ಗೆ ಐರ್ಲೆಂಡ್ ಸೀರೀಸ್ಗೇನೋ ರಜತ್ ಪತಿದಾರ್ ಅವ್ರನ್ನ ಹಾಕೊಳ್ಳೋದಿಲ್ಲ ಸ್ಕ್ವಾಡಿಗೆ ಅನ್ನೋ ಥರ ಅಪ್ಡೇಟ್ನ ಕೊಡಿದ್ರೆ. ರಜತ್ ಪತಿದಾರ್ ಇಸ್ ನಾಟ್ ಬೀಂಗ್ ಕನ್ಸಿಡರ್ಡ್ ಆಸ್ ಎ ಬ್ಯಾಟರ್ ಇನ್ T20s ಅನ್ನೋ ಥರ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಕ್ಯಾಪ್ಟನ್ ಆಗೆಲ್ಲ ಬರೋ ಡೌಟು. ಅದೇ ಏನಾದರೂ ಪಿಕ್ ಆದರೂ ಅಂತಾರೆ ಪ್ಲೇಯರ್ ಆಗಿ ಪಿಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ರೀಸೆಂಟ್ ಅಪ್ಡೇಟ್ಸ್ ರೂಮರ್ಸ್ ಏನು ಅಂತಂದರೆ ರಜತ್ ಪತಿದಾರ್ನ ಮತ್ತೆ ಕೆಳಗಡೆ ಹಾಕ್ತಾರೆ ಅನ್ನೋ ಥರ. BCCI ಸೆಲೆಕ್ಟರ್ಸ್ ಕೆಳಗಡೆ ಹಾಕ್ಬೋದು, ಯಾಕಂದರೆ ಇನ್ನೂ ಸಿಕ್ಕಾಪಟ್ಟೆ ಸೈಕಾಗಿರುವಂಥ ಕ್ರಿಕೆಟರ್ಸ್ ಇದ್ದಾರೆ. ಅಂದರೆ ಅವರ ಪ್ರಕಾರ BCCI ಅವರ ಪ್ರಕಾರ ಇರಬಹುದು ಅನ್ನೋ ಥರ ಇವಾಗ ಅಪ್ಡೇಟ್ ಬರ್ತಾ ಇದೆ. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿ ಅವರ ಬಗ್ಗೆ ಅಲಿಸ್ಟರ್ ಕುಕ್ ಮಾತಾಡಿದರೆ, ಜೊತೆಗೆ ಲಿಯಾಮ್ ಲಿವಿಂಗ್ಸ್ಟೋನ್ ಕೂಡ ಮಾತಾಡಿದ್ದಾರೆ. ಅಲಿಸ್ಟರ್ ಕುಕ್ ಹೇಳೋದೇನು ಅಂತಂದರೆ, ವಿರಾಟ್ ಕೊಹ್ಲಿ ಇಸ್ ದ ಮೋಸ್ಟ್ ಕ್ಲಚ್ ಪ್ಲೇಯರ್ ಎವರ್. ನಾನು ನೋಡಿರೋ ಪ್ರಕಾರ ಹಿಂದೆ ಆದರೂ ಸರಿ ಮುಂದೆನೂ ಸರಿ ವಿರಾಟ್ ಕೊಹ್ಲಿ ಥರ ಕ್ಲಚ್ ಪ್ಲೇಯರು ಇಲ್ವೇ ಇಲ್ಲ. ಅವರು ಮ್ಯಾಚ್ನ ಮುಗಿಸೋವಂಥ ಪ್ಲೇಯರು, ಪ್ರೆಷರ್ ಸಿಚುವೇಶನ್ನ ಹ್ಯಾಂಡಲ್ ಮಾಡುವಂಥ ಪ್ಲೇಯರು ವಿರಾಟ್ ಕೊಹ್ಲಿ ಥರ T20 ಫಾರ್ಮೆಟಲ್ಲಿ ಆಗಿರಲಿ, ODI ಫಾರ್ಮೆಟಲ್ಲಿ ಆಗಿರಲಿ, ಅಕ್ರಾಸ್ ಆಲ್ ಫಾರ್ಮೆಟ್ಸು ಪ್ರೆಷರ್ ಸಿಚುವೇಶನ್ ಹ್ಯಾಂಡಲ್ ಮಾಡುವಂಥವ್ರು ಖಂಡಿತ ಯಾರೂ ಇಲ್ಲ. ಹಿಂದೆ ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟಲ್ಲ ಅನ್ನೋ ಥರನೇ ಅಲಿಸ್ಟರ್ ಕುಕ್ ಹೇಳಿದರೆ. ಈ ಕಡೆಯಿಂದ ಲಿಯಾಮ್ ಲಿವಿಂಗ್ಸ್ಟೋನ್ ಹೇಳಿದರೆ, ವಿರಾಟ್ ಕೊಹ್ಲಿ ಅವರಿಗೆ ಅವರ ಗೇಮ್ನ ಚೇಂಜ್ ಮಾಡಿದ್ದು ಯಾರು ಅಂತಂದರೆ, ಅದು ಹೌದು ವಿರಾಟ್ ಕೊಹ್ಲಿ ಸಖತ್ ಬ್ಯಾಟರೇನೆ. ಬಟ್ ಡೈನಮಿಕ್ಸ್ ಯಾವಾಗ ಆಯಿತು ಅಂತಂದರೆ, ಚೇಂಜ್ ಯಾವಾಗ ಆಯಿತು ಅಂತಂದರೆ, ಮೂವೋ ಬ್ಯಾಟು ಜೊತೆಗೆ ಆ್ಯಂಡಿ ಫ್ಲವರ್ಸು ಟೀಮ್ಗೆ ಯಾವಾಗ ಎಂಟ್ರಿ ಕೊಟ್ಟರೋ, ಅವರು ಯಾವಾಗ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋ ಟೀಮ್ನ, ಅವಾಗ ಚೇಂಜ್ ಆಯಿತು. ಅವರು ಓಪನ್ ಆಗಿ ಹೇಳೋರು ವಿರಾಟ್ ಕೊಹ್ಲಿಗೆ, ಇಲ್ಲಾಗಿರೋ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕು ಅಂತ. ಇಷ್ಟು ದಿನ ಯಾರು ಹೇಳ್ತಾ ಇಲ್ವೋ ವಿರಾಟ್ ಕೊಹ್ಲಿಗೆ. ಬಟ್ ಇವ್ರು ಬಂದ್ಬಿಟ್ಟು ಓಪನ್ ಆಗಿ ಹೇಳಿದ್ರು, ವಿರಾಟ್ ಕೊಹ್ಲಿ ನೀನು ಆಡಬೇಕಪ್ಪ, ನಿಮ್ಮ ಪೋಪಲ್ ಅಗ್ರೆಸಿವ್ ಆಗಿ ಆಡಬೇಕು ಅಂತ ಕೊಹ್ಲಿಗೆ ಗೈಡೆನ್ಸ್ನ ಕೊಟ್ರಂತೆ. ಸೊ ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಬ್ಯಾಟರ್ ಆಗಿದ್ದು ಅನ್ನೋ ಥರ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 6, ವೈಭವ್ ಸೂರ್ಯವಂಶಿ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಅಪ್ಕಮಿಂಗ್ ಸೀರೀಸ್ ಏನಿದೆ ಐರ್ಲೆಂಡ್ ಸೀರೀಸು, ಸೊ ಈ ಸೀರೀಸ್ನ ಸ್ಕ್ವಾಡ್ ಪಿಕ್ ಆಗಿಲ್ಲ. ಈ ಸ್ಕ್ವಾಡಲ್ಲಿ ಇವರಿಗೆ ಅವಕಾಶ ಖಂಡಿತ ಸಿಗುತ್ತೆ ಅನ್ನೋ ಥರ ಅಪ್ಡೇಟ್ ಬರ್ತಿದೆ. ಪತಿದಾರಿಗೆ ಸಿಗಲ್ವಂತೆ, ಇವ್ರಿಗೆ ಸಿಗುತ್ತಂತೆ ಚಾನ್ಸು. ಯಾಕಂದರೆ 776 ರನ್ ಹೊಡೆದ್ಬಿಟ್ಟಿದಾರಲ್ಲ, ಜೊತೆಗೆ ಅಷ್ಟು ನಂಬರ್ ಆಫ್ ಸಿಕ್ಸಸ್ಸು. ಕ್ರಿಸ್ ಗೇಲ್ ರೆಕಾರ್ಡೆಲ್ಲ ಬ್ರೇಕ್ ಮಾಡ್ಬಿಟ್ಟು ಉಡಾಯಿಸ್ಬಿಟ್ಟಿದ್ದಾರೆ. ಹಿಂಗೆ ದಾಖಲೆಗಳೆಲ್ಲ ಶೂನ್ಯ ಮಾಡಿ ಇಟ್ಬಿಟ್ಟಿದ್ದಾರೆ. ಸೊ ಅದರಿಂದ ಇವರಿಗೆ ಅವಕಾಶ ಸಿಗಲೇಬೇಕು ಆ್ಯಂಡ್ ಸಿಗುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಇನ್ನೂ ಸಿಕ್ಕಿಲ್ಲ, ಯಾಕಂದರೆ ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ. ಸಿಗುವಂಥ ಚಾನ್ಸು ಜಾಸ್ತಿನೇ ಇದೆ. ಆಲ್ಮೋಸ್ಟ್ ಸೆಲೆಕ್ಟ್ ಆಗಿದ್ದಾರೆ ನಂತರನೇ ಅಪ್ಡೇಟ್ ಬರ್ತಾ ಇದೆ. ನೋಡೋಣ ಅದೇನು ಕಮಾಲ್ ಮಾಡ್ತಾರೆ ಐರ್ಲೆಂಡ್ ಅಗೇನ್ಸ್ಟು ಅಂತ. ಅಪ್ಡೇಟ್ ನಂಬರ್ 7, ವಿರಾಟ್ ಕೊಹ್ಲಿಗೆ ಏನೋ 2 ವಾರ ರೆಸ್ಟ್ ತಗೋಬೇಕಪ್ಪ ನೀನು ಅಂತ ಹೇಳಿದ್ರಂತೆ. ಸಜೆಷನ್ ಬಂದಿದೆಯಂತೆ. ಹೌದು, ನೀವು ಆಲ್ರೆಡಿ ರೆಸ್ಟಿಂಗ್ ಪೀರಿಯಡಲ್ಲೇ ಇದ್ದಾರೆ. ಆಲ್ರೆಡಿ ಹೋಗಿರ್ಬೇಕಪ್ಪ ಲಂಡನ್ಗೆ ವಿರಾಟ್ ಕೊಹ್ಲಿ, ಟ್ರಾವೆಲ್ ಮಾಡಿರಬೇಕು. ಏರ್ಪೋರ್ಟಲ್ಲೆಲ್ಲ ನೋಡಿದ್ವಿ, ಸಿಕ್ಕಾಪಟ್ಟೆ ವಿಜುವಲ್ಸ್ಗಳು ವೈರಲ್ ಆಗಿತ್ತು. ಸೊ 2 ವಾರ ರೆಸ್ಟ್ ತೊಗೊಂಡ್ಬಿಟ್ಟು ಮತ್ತೆ ಅವ್ರು ವಾಪಸ್ ಬರಬೇಕು ODI ಸೀರೀಸಿಗೆ. ಹೋಪ್ಫುಲಿ ಆ ಸೀರೀಸ್ನ ಖಂಡಿತ ಫುಲ್ ಫ್ಲೆಡ್ಜ್ ಆಗಿ ಆಡ್ತಾರೆ ವಿರಾಟ್ ಕೊಹ್ಲಿ ಹತ್ರ ಅಪ್ಡೇಟ್ ಇದೆ. ಇನ್ನೇನು ರೆಸ್ಟ್ ತೊಗೊಬೇಕು ಗುರು, ಏನಲ್ಲೇನು 2 ತಿಂಗಳು ಕಂಟಿನ್ಯೂಸ್ ಆಗಿ ಆಡಿರೋದಲ್ಲಿ ಆಲ್ಮೋಸ್ಟ್ ಮ್ಯಾಚ್ಗಳನ್ನ. 1-2 ವಾರ ರೆಸ್ಟ್ ಇಲ್ಲ ಅಂತಂದರೆ ಹೆಂಗೆ? ಬ್ರೇಕ್ ಇರಬೇಕು, ಎಲ್ಲರೂ ಕೂಡ ಬ್ರೇಕ್ ಅನ್ನೋದು ಇರಬೇಕು.
ಸೊ ಮತ್ತೆ ಬರ್ತಾರೆ ವಿರಾಟ್ ಕೊಹ್ಲಿ ODI ಸೀರೀಸ್ಗೆ. ಅಪ್ಡೇಟ್ ಬೈಟ್ ರೋಹಿತ್ ಶರ್ಮಾ ಅವರ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ ಮಗ. ರೋಹಿತ್ ಶರ್ಮಾ ಮೋಸ್ಟ್ ಲೈಕ್ಲಿ ಟು ಮಿಸ್ ಅಫ್ಘಾನಿಸ್ತಾನ್ ಅಗೇನ್ಸ್ಟ್ ಇರುವಂಥ ODI ಸೀರೀಸ್ನ ಮಿಸ್ ಆಗುವಂಥ ಚಾನ್ಸ್ ಇದೆ ಡ್ಯೂ ಟು ಇಂಜುರಿ ಕನ್ಸರ್ನ್ಸ್ ಅಂತ ಅಪ್ಡೇಟ್ ಬರ್ತಾ ಇದೆ ಮಗ. ರೀಸೆಂಟಾಗಿ ಬೇರೆ ಬಿದ್ರು ಒಂದು ಕಡೆ ಎಡವಿದ್ದಾರೆ, ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ರೀಲ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ರೋಹಿತ್ ಶರ್ಮಾ ಅದೆಲ್ಲ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅದೇನೋ ಒಂದು ಫುಟ್ಪಾತ್ ಇರುತ್ತೆ, ಅದನ್ನ ಎಡವಿಬಿಟ್ಟು ಬಿದ್ದಿತ್ತು. ಸೊ ಆ ಇಂಜುರಿನ ಅಥವಾ ಬೇರೆ ಇಂಜುರಿನ ಗೊತ್ತಿಲ್ಲ. ಸೊ ರೋಹಿತ್ ಶರ್ಮಾ ಅವರಿಗೆ ಸ್ವಲ್ಪ ಇಂಜುರಿ ಕನ್ಸರ್ನ್ಸ್ ನಿಗಲ್ಸು ನಡೀತಾ ಇದ್ದಂತೆ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ರೋಕೋ ಇಬ್ರು ಆಡ್ತು ಅಂದ್ರೆ ಒಂಥರ ಮಜಾಗರು. ಅಫ್ಘಾನಿಸ್ತಾನ್ ಅಗೇನ್ಸ್ಟೇ ಆಗಿರ್ಬೋದು, ಯಾಕಂದ್ರೆ ನಾವು ನೆಕ್ಸ್ಟ್ ದಿನ ನೋಡ್ತೀವಿ ರೋಹಿತ್ ಶರ್ಮಾನ ಮತ್ತೆ ವಿರಾಟ್ ಕೊಹ್ಲಿನ ನೆಕ್ಸ್ಟ್ ಇಯರ್ವರೆಗೂ ನೋಡ್ಬೋದಪ್ಪ, ಮ್ಯಾಕ್ಸ್ ಟು ಮ್ಯಾಕ್ಸ್ ನೋಡ್ತು ಅಂತ ಅಂದಾಗ, ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಆದಷ್ಟು ಆಡ್ಲಿ ಅಂತ ಅನ್ಕೊಂತೀವಿ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್, ಕೃಣಾಲ್ ಪಾಂಡ್ಯ ಒಂದು ಸ್ಟೇಟ್ಮೆಂಟ್ ಹಾಕಿದ್ದಾರೆ. ವೆನ್ ಯು ಹ್ಯಾವ್ ಯುವರ್ ಬ್ರದರ್ ಆಲ್ಸೋ ಪ್ಲೇಯಿಂಗ್ ದ ಸೇಮ್ ಸ್ಪೋರ್ಟ್ ಇಟ್ ಆಲ್ವೇಸ್ ಹೆಲ್ಪ್ ಈಚ್ ಅದರ್. ಅಂದರೆ ಅಣ್ಣ ತಮ್ಮ ಇಬ್ಬರು ಒಂದೇ ಸ್ಪೋರ್ಟ್ ಆಡ್ತಾ ಇದ್ದಾಗ ಸ್ವಲ್ಪ ಮಾತು ಅಂದರೆ ಇವಾಗ ಕಿತ್ತಾಡ್ಕೊಂಡಿರ್ಬೋದು, ಬಟ್ ಅವ್ರು ಹೇಳ್ತಿರೋದೇನು ಅಂತಂದರೆ ನಾವು ಒಂದೇ ಸ್ಪೋರ್ಟ್ ಆಡ್ತಾ ಇದ್ದೀವಿ ಅಂತ ಅಂದಾಗ ಬೆಳವಣಿಗೆ ಚೆನ್ನಾಗಿರುತ್ತೆ, ಇಬ್ಬರದು ಕೂಡ ಬೆಳವಣಿಗೆ ಚೆನ್ನಾಗಿರುತ್ತೆ. ಯಾಕಂದರೆ ಒಂಥರ ಸೇಮ್ ವಿಷನ್ ಇರುತ್ತೆ ಇಬ್ಬರದೂ ಕೂಡ, ಸೇಮ್ ಒಂಥರ ಟೇಸ್ಟ್ ಇರುತ್ತೆ ಇಬ್ಬರದೂ ಕೂಡ, ಅಣ್ಣ ತಮ್ಮದಿರಾಗಿರೋದ್ರಿಂದ ಅಂತ ಹೇಳಿದರೆ. ಆ್ಯಂಡ್ 10 ಟ್ರೋಫೀಸ್ಗಳು ಇಬ್ಬರು ಸೇರ್ಕೊಂಡು ಗೆದ್ದಿದ್ವಿ. ಹಾರ್ದಿಕ್ ಪಾಂಡ್ಯ 5 ಟ್ರೋಫಿ ಗೆದ್ದಿದ್ದಾರೆ, ಅವ್ರ ಕ್ಯಾಪ್ಟನ್ಸಿ ಇಲ್ಲದ ಎಲ್ಲ ಸೇರಿಕೊಂಡು, ಮುಂಬೈ ಇಂಡಿಯನ್ಸ್ ಅಲ್ಲಿರುವಂಥದ್ದು ಜೊತೆ ಚೀಟಿಲಿರುವಂಥದ್ದು ಎಲ್ಲ ಸೇರಿಸ್ಕೊಂಡು ಗೆದ್ದಿರೋ ಅಷ್ಟು ಟ್ರೋಫೀಸ್ನ. ಜೊತೆಗೆ ಇಲ್ಲೂ ಕೂಡ ನಾನು ಕೂಡ 5 ಟ್ರೋಫೀಸ್ನ ಗೆದ್ದಿದ್ದೀನಿ. ಸೊ ಇದಕ್ಕಿಂತ ಗಾಡ್ ಏನು ಕೊಡೋಕ್ಕಾಗತ್ತೆ ನಮಗೆ? 10 ಟ್ರೋಫಿನ ಬ್ಲೆಸ್ ಮಾಡಿದ್ದಾನೆ, ಇಷ್ಟು ವರ್ಷದಲ್ಲಿ 10 ಟ್ರೋಫಿ ಇಟ್ಕೋಗುರು ನೀನು ಅಂತ. ಸೊ ಇದಕ್ಕಿಂತ ಜಾಸ್ತಿ ಗಾಡ್ ಇನ್ನ ಕೊಡೋಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬರ್ತಿದೆ ರಿಲೇಟೆಡ್ ಟು ಏಷ್ಯಾ ಕಪ್ 2027. ಹೌದು, 2023 ವರ್ಲ್ಡ್ ಕಪ್ಪಿನ ಮುಂಚೆ ಏಷ್ಯಾ ಕಪ್ ಆಗಿತ್ತು, ವಿಚ್ ಈಸ್ ODI ಫಾರ್ಮ್ಯಾಟ್. ಅದರಲ್ಲಿ ಇಂಡಿಯಾ ಗೆದ್ದಿತ್ತು, ಯಾರಿಗೆ ತಾನೇ ನೆನಪಿಲ್ಲ, ಅದು ಶ್ರೀಲಂಕಾದಲ್ಲಾಗಿತ್ತು ಅಂದಾಗ ಅನ್ಸುತ್ತೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಏಷ್ಯಾ ಕಪ್ ಏನಿದೆ 2027, ಸೊ ಈ ಏಷ್ಯಾ ಕಪ್ಪು ವರ್ಲ್ಡ್ ಕಪ್ಗಿನ ಮುಂಚೆನೇ ಆಗುತ್ತೆ ಅಂತ ಅಪ್ಡೇಟ್ ಬರ್ತಾ ಇದೆ ಇವಾಗ, ವಿಚ್ ವಿಲ್ ಬಿ ಇನ್ ODI ಫಾರ್ಮ್ಯಾಟ್. ಅದು ಬಾಂಗ್ಲಾದೇಶದಲ್ಲಿ ಆಗುತ್ತೆ ಅನ್ನೋ ಥರ ಅಪ್ಡೇಟು ಬರ್ತಾ ಇದೆ ಮಗ. ಸೊ ಬಾಂಗ್ಲಾದೇಶಲ್ಲಿ ಬೇರೆ ಕಿತಾಪತಿ ಎಲ್ಲ ಮಾಡ್ಕೊಂಡವ್ರು ಇಂಡಿಯಾದವರು. ಇಲ್ಲೂ ಮತ್ತೆ ಹೈಬ್ರಿಡ್ ಮಾಡಲ್ ಇಡ್ರಿ, ಬದನೆಕಾಯಿ ಇಡ್ರಿ, ಬೇಳೆಕಾಳು ಇಡ್ರಿ ಅಂತ ಕಿತಾಪತಿ ಮಾಡ್ತಾರ. ಶ್ರೀಲಂಕಾ ಬಾಂಗ್ಲಾದೇಶಲ್ಲಿ ಆಡಿಸ್ತಾರ, ಅಥವಾ ಮತ್ತೆ ಅಲ್ಲಿ US ಅಲ್ಲ, ಯಾವುದು UAE ಹೋಗ್ಬೇಕಾ, ಇನ್ನು ಏನೇನು ಕಿತಾಪತಿಗಳಾಗ್ತಾ ಹೋಗಿ ಗೊತ್ತಿಲ್ಲ. ಇನ್ನು 2027 ಮ್ಯಾಟರ್ ಅದು, ಬಟ್ ವರ್ಲ್ಡ್ ಕಪ್ಗಿನ ಮುಂಚೆನೇ ಆಗುದಂತೆ, ವಿಚ್ ಇಸ್ ಇನ್ ODI ಫಾರ್ಮ್ಯಾಟ್. ನೆಕ್ಸ್ಟ್ ಅಪ್ಡೇಟ್, ಪ್ಯಾಟ್ ಕಮಿನ್ಸ್ ಅವ್ರು ಕ್ಲಿಯರ್ ಕಟ್ ಆಗಿ ಮಾತಾಡಿದಾರೆ ಮಗ. SRHಗೆ ಹೆಂಗೆ ಇವರು ಅವೈಲೇಬಲ್ ಇರ್ತಾರೆ ನೆಕ್ಸ್ಟ್ ಇಯರು, ಅದೇನಾರು ಆಗುತ್ತಾ ಅದು ಇದು ಅನ್ನೋ ಥರ ರಿಲೇಟೆಡ್ ಸ್ವಲ್ಪ ಕ್ಲಾರಿಟಿನ ಕೊಟ್ಟಿದ್ದಾರೆ. ಐ ವಿಲ್ ಮೇಕ್ ಎ ಕಾಲ್ ಆನ್ ಲಾಟ್ ಕ್ಲೋಸರ್ ಆ್ಯಂಡ್ ವರ್ಕ್ ವಿತ್ SRH ಟು ಸಿ ವಾಟ್ ಮೇಕ್ ಸೆನ್ಸ್ ಅಂತ. ಸೊ ಇನ್ನು ಪೆಂಡಿಂಗಲ್ಲಿ ಇಟ್ಟಿದ್ದಾರೆ, ಏನು ಸೆನ್ಸ್ ಮಾಡುತ್ತೆ ಸ್ವಲ್ಪ ನೋಡ್ತೀನಿ. ಬಟ್ ನನ್ನ ಮೈನ್ ಪ್ರಿಯಾರಿಟಿ ಏನಿತ್ತು ಕೂಡ, ಅಂದರೆ ನನಗೆ ಕಪಲ್ ಆಫ್ ಇಂಜುರೀಸ್ ಇದೆ, ಸ್ವಲ್ಪ ಅದನ್ನು ಕೂಡ ಸಫರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ವರ್ಷದಷ್ಟರಲ್ಲಿ ನನಗೆ ಏನು ಅಂದರೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಇದೆಯಲ್ಲ, ರಿಟೆನ್ಷನ್ಗಾಗಿರಲಿ, ಆಪ್ಷನ್ಗಾಗಿರಲಿ. ಸೊ ಅಷ್ಟರಲ್ಲಿ ನಾನು ಒಂದು ಡಿಸಿಷನ್ಗೆ ಬರ್ತೀನಿ, 2027 IPLನ ಆಡಬೇಕಾ ಆಡಬಾರ್ದಾ. ನನ್ನ ಮೈನ್ ಫೋಕಸ್ ಏನಾದರೂ ಕೂಡ ಟೆಸ್ಟ್ ಇರುತ್ತೆ, ಜೊತೆಗೆ 2027 ವರ್ಲ್ಡ್ ಕಪ್ ಇರುತ್ತೆ, ಅದಾದಮೇಲೆ ಇದು ಬರುತ್ತೆ. ಸೊ ಇನ್ ಕೇಸ್ ನನಗೆ ಆಡೋ ಥರ ಇತ್ತು ಅಂದರೆ ಖಂಡಿತ ಆಡ್ತೀನಿ. ಬಟ್ ಮೋಸ್ಟ್ ಪಾಸಿಬಲ್ ಇದೆಲ್ಲ ನೋಡ್ತು ಅಂದರೆ ಇಂಜುರಿ ಇದೆ, ಹಂಗಿದೆ ಹಿಂಗಿದೆ ಅಂತ ರೀಸನ್ ಕೊಡ್ತಾರದೆಲ್ಲ ನೋಡ್ತು ಅಂತಂದರೆ, ಜೊತೆಗೆ ಅವರು ಆಫರ್ ಕೊಟ್ಟಿರೋದೆಲ್ಲ ನೋಡ್ತು ಅಂತಂದರೆ 24 ಕೋಟಿನೋ 27 ಕೋಟಿನೋ ಕೊಡ್ತೀವಿ ಅಂತ ವರ್ಷಕ್ಕೆ ಹೇಳಿರೋದೆಲ್ಲ ನೋಡ್ತು ಅಂತಂದರೆ ಕಾಲೆತ್ಬೋದು ಕೈ ಎತ್ಬೋದು ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ಆಗಿದ್ದು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಮಾಡಿ.